ಇದು ಕಲೆ ಅಭಿಮಾನಿ. ಕಲೆ ಅಭಿಮಾನಿ. ಈ ನಾನು ಎಷ್ಟೋ ಜನ ಕಲಾವಿದರು, ಬಹಳ ಜನ ಕಲಾವಿದರುಗಳಿದ್ದಾರೆ, ಎಲ್ಲಾ ಭಾಷೆಗಳ ಕಲಾವಿದರುಗಳು ಇದ್ದಾರೆ, ನನಗೆ ಒಬ್ರು ಇಬ್ರಲ್ಲ. ಹೌದು, ಎಲ್ಲರೂ ತಮ್ಮ ಚಿತ್ರಗಳನ್ನು ನಿರ್ದೇಶಿಸುವಲ್ಲಿ ತಮಗಿಂತ ಕಿರಿಯ ಕಲಾವಿದರು, ಉದಾಹರಣೆಗೆ ಶಂಕರ್ ನಾಗ್, ಉದಾಹರಣೆಗೆ ನಾಗಭಟ, ಅವರ ವಯಸ್ಸಿನಲ್ಲಿ ಅನುಭವದಲ್ಲಿ ತಮಗಿಂತ ಕಿರಿಯರು ಅಂತ ಅವರು ಸಹ ತಮ್ಮ ಚಲನಚಿತ್ರಗಳನ್ನು ನಿರ್ದೇಶಿಸ. ಹೌದು ಹೌದು ಹೌದು. ಆಗ ತಮ್ಗೇನು ಅನಿಸ್ಲಿಲ್ಲ? ಹಾಗೆ ಅವಾಗ ಅವ್ರು ಕಿರಿಯರೆಲ್ಲ ಆಗ್ತಾರೆ. ಹಾಗನ್ಸಿದ್ರೆ ಅವ್ರು ಕಿರಿಯರಾಗ್ತಾರೆ. ಹಿರಿಯರಾದ್ರಿಂದಲೇ ಆ ಜಾಗ ಬಂದಿತ್ತು. ಸೂತ್ರಧಾರ ಅಲ್ವಾ ಅವನು, ನಿರ್ದೇಶಕ ಅನ್ನೋನು. ಎಲ್ಲ ಪ್ರತಿಯೊಂದು ಸೂತ್ರ ಅವನ ಕೈನಲ್ಲಿ ತಾನೇ ಇದೆ. ಇವತ್ತಿಗೂ ನಮಗೆ ಈ ನಾಟಕದ ಕಂಪನಿಯಲ್ಲಿದ್ದ ಅಭ್ಯಾಸ ಆದ್ರಿಂದ ಒಬ್ಬ ಯಜಮಾನಾದವನಿಗೆ ನಾವೇನು ಸ್ಥಾನ ಕೊಟ್ಟಿದ್ದೀವಿ. ಇವತ್ತು ನಮಗೆ ಎಷ್ಟೋ ಜನ ಪಿಕ್ಚರ್ಗಳನ್ನ ತೆಗೆದು ಬಹಳ ಕಮ್ಮಿಲಿದ್ದು ಯಾವ ಕಷ್ಟ ಸ್ಥಿತಿನಲ್ಲಿದ್ದವರನ್ನ ನಾವು ನಿರ್ಮಾಪಕರಾಗಿ ನಮಗೆ ಅನ್ನ ಹಾಕಿದ್ದಾರೆ. ಆದ್ರಿಂದ ನಮಗೆ ಏನೇ ಮಾಡಿದ್ರು ಕೂಡ ಯಜಮಾನ ಅನ್ನೋದು ಮಾತ್ರ ಒಳಗಡೆ ಅಳಿಸಕ್ಕಾಗ್ತದೆ. ಅವ ನಮ್ಮ ದಣಿ, ನಮಗೆ ಅನ್ನ ಕೊಟ್ಟ ದಣಿ. ಇದು ಕಲೆ ಅಭಿಮಾನಿ. ಕಲೆ ಅಭಿಮಾನಿ. ಈ ನಾನು ಎಷ್ಟೋ ಜನ ಕಲಾವಿದರು, ಬಹಳ ಜನ ಕಲಾವಿದರುಗಳಿದ್ದಾರೆ, ಎಲ್ಲಾ ಭಾಷೆಗಳ ಕಲಾವಿದರುಗಳು ಇದ್ದಾರೆ, ನನಗೆ ಒಬ್ರು ಇಬ್ರಲ್ಲ. ಹೌದು, ಎಲ್ಲರೂ ತಮ್ಮ ಚಿತ್ರಗಳನ್ನು ನಿರ್ದೇಶಿಸುವಲ್ಲಿ ತಮಗಿಂತ ಕಿರಿಯ ಕಲಾವಿದರು, ಉದಾಹರಣೆಗೆ ಶಂಕರ್ ನಾಗ್, ಉದಾಹರಣೆಗೆ ನಾಗಭಟ, ಅವರ ವಯಸ್ಸಿನಲ್ಲಿ ಅನುಭವದಲ್ಲಿ ತಮಗಿಂತ ಕಿರಿಯರು ಅಂತ ಅವರು ಸಹ ತಮ್ಮ ಚಲನಚಿತ್ರಗಳನ್ನು ನಿರ್ದೇಶಿಸ. ಹೌದು ಹೌದು ಹೌದು. ಆಗ ತಮ್ಗೇನು ಅನಿಸ್ಲಿಲ್ಲ? ಹಾಗೆ ಅವಾಗ ಅವ್ರು ಕಿರಿಯರೆಲ್ಲ ಆಗ್ತಾರೆ. ಹಾಗನ್ಸಿದ್ರೆ ಅವ್ರು ಕಿರಿಯರಾಗ್ತಾರೆ. ಹಿರಿಯರಾದ್ರಿಂದಲೇ ಆ ಜಾಗ ಬಂದಿತ್ತು. ಸೂತ್ರಧಾರ ಅಲ್ವಾ ಅವನು, ನಿರ್ದೇಶಕ ಅನ್ನೋನು. ಎಲ್ಲ ಪ್ರತಿಯೊಂದು ಸೂತ್ರ ಅವನ ಕೈನಲ್ಲಿ ತಾನೇ ಇದೆ. ಇವತ್ತಿಗೂ ನಮಗೆ ಈ ನಾಟಕದ ಕಂಪನಿಯಲ್ಲಿದ್ದ ಅಭ್ಯಾಸ ಆದ್ರಿಂದ ಒಬ್ಬ ಯಜಮಾನಾದವನಿಗೆ ನಾವೇನು ಸ್ಥಾನ ಕೊಟ್ಟಿದ್ದೀವಿ. ಇವತ್ತು ನಮಗೆ ಎಷ್ಟೋ ಜನ ಪಿಕ್ಚರ್ಗಳನ್ನ ತೆಗೆದು ಬಹಳ ಕಮ್ಮಿಲಿದ್ದು ಯಾವ ಕಷ್ಟ ಸ್ಥಿತಿನಲ್ಲಿದ್ದವರನ್ನ ನಾವು ನಿರ್ಮಾಪಕರಾಗಿ ನಮಗೆ ಅನ್ನ ಹಾಕಿದ್ದಾರೆ. ಆದ್ರಿಂದ ನಮಗೆ ಏನೇ ಮಾಡಿದ್ರು ಕೂಡ ಯಜಮಾನ ಅನ್ನೋದು ಮಾತ್ರ ಒಳಗಡೆ ಅಳಿಸಕ್ಕಾಗ್ತದೆ. ಅವ ನಮ್ಮ ದಣಿ, ನಮಗೆ ಅನ್ನ ಕೊಟ್ಟ ದಣಿ. ಇದು ಕಲೆ ಅಭಿಮಾನಿ. ಕಲೆ ಅಭಿಮಾನಿ. ಈ ನಾನು ಎಷ್ಟೋ ಜನ ಕಲಾವಿದರು, ಬಹಳ ಜನ ಕಲಾವಿದರುಗಳಿದ್ದಾರೆ, ಎಲ್ಲಾ ಭಾಷೆಗಳ ಕಲಾವಿದರುಗಳು ಇದ್ದಾರೆ, ನನಗೆ ಒಬ್ರು ಇಬ್ರಲ್ಲ. ಹೌದು, ಎಲ್ಲರೂ ತಮ್ಮ ಚಿತ್ರಗಳನ್ನು ನಿರ್ದೇಶಿಸುವಲ್ಲಿ ತಮಗಿಂತ ಕಿರಿಯ ಕಲಾವಿದರು, ಉದಾಹರಣೆಗೆ ಶಂಕರ್ ನಾಗ್, ಉದಾಹರಣೆಗೆ ನಾಗಭಟ, ಅವರ ವಯಸ್ಸಿನಲ್ಲಿ ಅನುಭವದಲ್ಲಿ ತಮಗಿಂತ ಕಿರಿಯರು ಅಂತ ಅವರು ಸಹ ತಮ್ಮ ಚಲನಚಿತ್ರಗಳನ್ನು ನಿರ್ದೇಶಿಸ. ಹೌದು ಹೌದು ಹೌದು. ಆಗ ತಮ್ಗೇನು ಅನಿಸ್ಲಿಲ್ಲ? ಹಾಗೆ ಅವಾಗ ಅವ್ರು ಕಿರಿಯರೆಲ್ಲ ಆಗ್ತಾರೆ. ಹಾಗನ್ಸಿದ್ರೆ ಅವ್ರು ಕಿರಿಯರಾಗ್ತಾರೆ. ಹಿರಿಯರಾದ್ರಿಂದಲೇ ಆ ಜಾಗ ಬಂದಿತ್ತು. ಸೂತ್ರಧಾರ ಅಲ್ವಾ ಅವನು, ನಿರ್ದೇಶಕ ಅನ್ನೋನು. ಎಲ್ಲ ಪ್ರತಿಯೊಂದು ಸೂತ್ರ ಅವನ ಕೈನಲ್ಲಿ ತಾನೇ ಇದೆ. ಇವತ್ತಿಗೂ ನಮಗೆ ಈ ನಾಟಕದ ಕಂಪನಿಯಲ್ಲಿದ್ದ ಅಭ್ಯಾಸ ಆದ್ರಿಂದ ಒಬ್ಬ ಯಜಮಾನಾದವನಿಗೆ ನಾವೇನು ಸ್ಥಾನ ಕೊಟ್ಟಿದ್ದೀವಿ. ಇವತ್ತು ನಮಗೆ ಎಷ್ಟೋ ಜನ ಪಿಕ್ಚರ್ಗಳನ್ನ ತೆಗೆದು ಬಹಳ ಕಮ್ಮಿಲಿದ್ದು ಯಾವ ಕಷ್ಟ ಸ್ಥಿತಿನಲ್ಲಿದ್ದವರನ್ನ ನಾವು ನಿರ್ಮಾಪಕರಾಗಿ ನಮಗೆ ಅನ್ನ ಹಾಕಿದ್ದಾರೆ. ಆದ್ರಿಂದ ನಮಗೆ ಏನೇ ಮಾಡಿದ್ರು ಕೂಡ ಯಜಮಾನ ಅನ್ನೋದು ಮಾತ್ರ ಒಳಗಡೆ ಅಳಿಸಕ್ಕಾಗ್ತದೆ. ಅವ ನಮ್ಮ ದಣಿ, ನಮಗೆ ಅನ್ನ ಕೊಟ್ಟ ದಣಿ.